ಲಕ್ಷ್ಮಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಬೇಕು ಕೇಳು ಅಂತಂದ್ರೆ ಅವಳು ಏನ್ ಕೇಳಿರ್ಬೋದು ಗೊತ್ತಾ? ಆ ಬ್ರಿಡ್ಜಲ್ಲಿ ಅಷ್ಟು ಜನ ಅವರೇ ಹಾಡೇಳು ಅಂತಿದ್ಲು. ನನಗೊಂಥರ ಆಗೋಯ್ತು. ಲಕ್ಷ್ಮಿ ಬರ್ತ್ಡೇ ದಿನ ಲವ್ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ತಾ ಇರೋದು ತುಂಬಾನೇ ಸ್ಪೆಷಲ್. ಏನು ಖುಷಿಯಾದಾಗ ಮತ್ತೆ ಚಿಬೋದಾಗ. ರಶ್ಮಿಗೆ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದೀನಿ, ಕೂದಲು ಕಾಪಾಡ್ಕೊಂಡಿರೋದೇ ಹೆಚ್ಚು ನಾನು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇಟ್ ಬಂದು ಸೆಪ್ಟೆಂಬರ್ 1st ಸಂಡೇ. ನಾವು ನಿನ್ನೆ ಬ್ರುಸಲ್ಸ್ ಎಲ್ಲ ಸುಸ್ತಾಗಿ ನೈಟ್ ಹೋಟೆಲ್ಗೆ ಬಂದಮೇಲೆ ಒಳ್ಳೆ ನಿದ್ರೆ ಮಾಡಿದ್ವಿ. ಒಂದು 8 hours ಅಂತೂ ಒಳ್ಳೆ ನಿದ್ರೆ ಬಂತು. ಇವಾಗ 7:15 ಟೈಮು ಬೆಳಿಗ್ಗೆ. ನಾವು ಒಂದು 6:30 ಹಂಗೆದ್ದು ಬೇಗ ರೆಡಿಯಾಗಿ ಬ್ರೂಷ್ ಮತ್ತು ಘೆಂಟ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಅಂತ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ವೆರಿ ಸ್ಪೆಷಲ್ ಡೇ ಬಿಕಾಸ್ ರಶ್ಮಿದು ಬರ್ತ್ಡೇ. ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರ ಕಡೆಯಿಂದ ರಶ್ಮಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಪಾರ್ಟಿ ಯಾವಾಗ? ಇವತ್ತು ಬಿಲ್ ಯಾರು ಕೊಡ್ತಾರ? ನನ್ನ ಗಂಡ. ಹೀಗೆ ಗೈಸ್, ಎನಿವೇಸ್ ಸದಾ ಕಾಲ ಖುಷಿಯಾಗಿ ಇರು. ನೀವೇನಾದ್ರೂ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾವು ಮೈಸೂರು ಕಪಲ್ ರಶ್ಮಿ ಅಂಡ್ ಅಭಿ. ನಾವು ಮೈಸೂರಿನವರು ಜರ್ಮನಿಯಿಂದ ವ್ಲಾಗ್ ಮಾಡ್ತೀವಿ. ಸದ್ಯಕ್ಕೆ ನಾವು ಬೆಲ್ಜಿಯಂ ಅಲ್ಲಿ ಇದೀವಿ, ಟ್ರಿಪ್ ಬಂದಿದೀವಿ. ನೀವೇನಾದ್ರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಸ್ವಾಮಿ ನಾವಿರೋದು ಹೀಗೆ. ನಾವಿವಾಗ ಬ್ರೂಕ್ಸ್ಗೆ ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಇಲ್ಲಿ ಟಿಕೆಟ್ಸ್ ತಗೊಳಕ್ಕೆ ಮಷಿನ್ಸ್ ಇದೆ. ಟಿಕೆಟ್ಸ್ ತಗೊಂಡಾಯ್ತು, ಕಾಫಿ ತಗೊಂಡು ಆಮೇಲೆ ಪ್ಲಾಟ್ಫಾರ್ಮ್ಗೆ ಹೋಗೋಣ ಅಂತ ಬಂದ್ವು. ಆದರೆ ಆಗಲೇ ಎಷ್ಟು ಲೈನ್ ಇದೆ ಬೆಳಿಗ್ಗೆನೆ ಅಂದರೆ. ಇಲ್ಲಿ ಕಾಫಿ ತಗೊಂಡು ಪ್ಲಾಟ್ಫಾರ್ಮ್ ಕಡೆ ಹೊರಟಿದ್ದೀವಿ. ಆದರೆ ಅಭಿ ಹೆಸರನ್ನ ಆಬಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಆಬಿ ಅಂತಾನೆ ಅಂತಾರಲ್ಲ ಅಭಿ. ನಾನು ಅದಕ್ಕೆ ಮುಂಚೆ ಎಲ್ಲ ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಎ ಬಿ ಅಂತ ಎ ಅಂಡ್ ಬಿ. ನಾವು ಬ್ರೂಸ್ಗೆ ತಗೊಂಡಿದ್ದ ಟಿಕೆಟಲ್ಲಿ ಒಂದು ಕ್ಯಾಚ್ ಇದೆ. ಏನು ಅಂತಂದರೆ, ನೀವೇನಾದರೂ ವೀಕೆಂಡ್ ಬೆಲ್ಜಿಯಮಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಓಡಾಡ್ತೀರಾ ಅಂತಂದರೆ ನೀವು ಹೋಗೋ ಟಿಕೆಟ್ಗೆ ಫುಲ್ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಅವತ್ತೇ ರಿಟರ್ನ್ ಆದರೆ ರಿಟರ್ನ್ ಟಿಕೆಟ್ ಮೇಲೆ 50% ಡಿಸ್ಕೌಂಟ್ ಇರುತ್ತೆ. ಸೊ ಇದು ವೀಕೆಂಡ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಬೆಲ್ಜಿಯಮಿಗೆ ಬಂದಾಗ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅಂತಂದರೆ ಎಸ್ಪೆಷಲಿ ವೀಕೆಂಡ್ ಟಿಕೆಟ್ಸ್ನ ತೊಗೊಳ್ಳಿ. ಬಿಕಾಸ್ ನಿಮಗೆ ಅರೌಂಡ್ 50% ಡಿಸ್ಕೌಂಟ್ ಸಿಗುತ್ತೆ. ನಾವು ಇವಾಗಷ್ಟೇ ಟ್ರೈನ್ ತೊಗೊಂಡ್ವಿ. ಟೈಮ್ ಬಂದು 7:50. ನಮಗೆ ಇಲ್ಲಿಂದ ಬ್ರೂಸ್ ರೀಚ್ ಆಗೋಕ್ಕೆ ಅರೌಂಡ್ 1 hour ಬೇಕು. ಸೊ 9 o'clockಗೆ ಬ್ರೂಸ್ ರೀಚ್ ಆಗ್ತೀವಿ. ಬ್ರೂಸ್ ಹೋಗಿ ಸಿಗೋಣ. ಟೈಮ್ ಇವಾಗ 8:50. ನಾವು ಬ್ರೂಕ್ಸ್ಗೆ ರೀಚ್ ಆಗಿದ್ದೀವಿ. ನಾವು ರೈಲ್ವೆ ಸ್ಟೇಷನಿಂದ ಇಲ್ಲಿ ಮಾರ್ಕೆಟ್ ಸ್ಕ್ವೇರ್ ಕಡೆಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಫುಲ್ಲು ಚಳಿ ಹೊಡಿತಾ ಇದೆ. ನಾನು ವೆದರ್ ಫೋರ್ಕಾಸ್ಟ್ ನೋಡಿದಾಗ 31 ಡಿಗ್ರಿ ಇದೆ ಇವತ್ತು ಅಂತ ಹೇಳ್ತು. ಸೊ ನಾನು ಚಡ್ಡಿ ಹಾಕೊಂಡು ಬಂದೆ. ಫುಲ್ಲು ಚಳಿ ಹೊಡಿತಾ ಇದೆ ಇವಾಗ. ಆದರೆ ಮಧ್ಯಾಹ್ನದ ಮೇಲೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ನೆನ್ನೆನೂ ಹಿಂಗೆ ಇತ್ತು. ಸ್ಟೇಷನಿಂದ ಮಾರ್ಕೆಟ್ ಸ್ಕ್ವೇರ್ ಕಡೆ ಹೋಗಬೇಕಾದ್ರೆ ಇಲ್ಲೇನೋ ಸಂಡೇ ಮಾರ್ಕೆಟ್ ಥರ ನಡೀತಾ ಇರೋದು ಕಾಣಿಸ್ತು. ಸೊ ಏನಾದರೂ ಬ್ರೇಕ್ಫಾಸ್ಟಿಗೆ ಸಿಗುತ್ತೆ ಅಂತ ನೋಡೋಕೆ ಬಂದ್ವು. ಎಲ್ಲ ಥರ ಬ್ರೆಡ್ಸು, ಬನ್ಸು ಏನೇನೋ ಇದೆ ಇಲ್ಲಿ. ಇವ್ರ ಹತ್ರ ಎಲ್ಲ ಥರ ಚೀಸ್ ಇದೆ. ನನಗೂ ಚೀಸ್ಗೂ ಆಗಿ ಬರಲ್ಲ, ಆದರೆ ಅಭಿಗಿಷ್ಟ. ಸೊ ಟ್ರೈ ಮಾಡ್ತಾ ಇದ್ದಾನೆ. ಹೇಗಿದೆ? ಇದು ಸ್ವಲ್ಪ ಪನ್ನೀರ್ ಥರ ಇದೆ. ಆ ಅಂಕಲ್ ಕೊಟ್ಟಿದ್ದು ಪ್ರಾಪರ್ ಚೀಸ್ ಥರ ಇತ್ತು. ಇದು ಐ ಥಿಂಕ್ ಟರ್ಕಿಶ್ ಅವರ ಸ್ಟೈಲ್ ಚೀಸು. ಚೆನ್ನಾಗಿದೆಯಾ? ಎಲ್ಲ ಅಂಗಡಿಯಲ್ಲೂ ಸುಮ್ಮನೆ ಹಿಂಗೆ ಟೇಸ್ಟ್ ಮಾಡ್ಕೊಂಡು ಹೋದ್ರೆ ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಫುಲ್ಲು ಹೈ ಇನ್ ಪ್ರೋಟೀನ್ ಬೇರೆ. ಹೌದು, ನಿನಗೆ ಆಗೋಗುತ್ತೆ. ನನ್ನ ಕತೆ ಹೇಳು. ನೀನು ಸುಮ್ಮನೆ ನೋಡು, ವಾಸನೆ ತಗೋ. ಅಲ್ಲ ಗೈಸ್, ಇವಳು ಚೀಸ್ ತಿನ್ನೋದೇ ಇಲ್ಲ, ನಂಗೆ ಚೀಸ್ ಆಗೋದೇ ಇಲ್ಲ ಅಂತಂತಾಳೆ. ಚೀಸ್ ಪಿಜ್ಜಾ ಏನಾದ್ರು ಕೊಟ್ಬಿಟ್ರೆ ಇವಳಿಗೆ ಅರ್ಧ ಈಸಿ ಹೊಡಿತಾಳೆ. ನಂಗೆ ಪಿಜ್ಜಾಲ್ ಅಷ್ಟೇ ಇಷ್ಟ ಚೀಸು. ಅದರಲ್ಲೂ ಚೀಸ್ ಬರ್ಸ್ಟ್ ಪಿಜ್ಜಾ ಇಷ್ಟ ಆಗಲ್ಲ. ಪಿಜ್ಜಾಲಿರೋ ಒಂದು ಸ್ವಲ್ಪ ಚೀಸ್ ನಡೆಯುತ್ತೆ. ಹಿಂಗೆ ಇವಾಗ ಇಷ್ಟ ಅನ್ಕೋಬೇಕಾ ನೀವೇ ಹೇಳಿ. ಸೊ ಇವಾಗಷ್ಟೇ ನಾವು ಈ ಮಾರ್ಕೆಟ್ ಸ್ಕ್ವೇರ್ ಹತ್ರ ಬಂದ್ವಿ. ಇದೊಂದು ಹಿಸ್ಟಾರಿಕ್ ಸ್ಕ್ವೇರು. ನಾನು ನಿನ್ನೆ ಹೇಳ್ದಂಗೆ ನಮ್ಮ ಕಡೆ ಹೆಂಗೆ ಫೇಮಸ್ ಸರ್ಕಲ್ಸ್ ಅಂತಂತೀವಿ, ಇವ್ರು ಅದನ್ನು ಸ್ಕ್ವೇರ್ಸ್ ಅಂತಂತಾರೆ. ಇದು ನೋಡಿ, ದ ಬೆಲ್ಫ್ರೆ ಬ್ರೂಕ್ಸ್ ಅಂತ. ಸೊ ಇದು ಬಂದು 83 ಮೀಟ್ರು ಹೈಟ್ ಇದೆ.
ಆ್ಯಂಡ್ ಅರೌಂಡ್ 900-1000 ವರ್ಷ ಹಳೇದಿದು. ನೀವು ಇದಕ್ಕೆ ಆ್ಯಕ್ಚುಲಿ ಇಲ್ಲಿಂದ ಮೇಲ್ಗಡೆವರೆಗೂ ಹೋಗ್ಬೋದು. ಆ್ಯಂಡ್ ಇದರಲ್ಲಿ ಒಂದು 83 ಗಂಟೆಗಳಿದೆ. ಅದೆಲ್ಲ ಅವಾಗವಾಗ ಹೊಡ್ಕೊಳ್ಳುತ್ತೆ, ನೋಡೋಣ ಯಾವಾಗ ಹೊಡಿಯುತ್ತೆ ಅಂತ. ಆ್ಯಂಡ್ ಇದು ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಈ ಸರ್ಕಲ್, ಐ ಮೀನ್ ಸ್ಕ್ವೇರ್. ಎಲ್ಲ ಒಂದು 800-900 ವರ್ಷ ಹಳೇ ಬಿಲ್ಡಿಂಗ್ಸು ಇಲ್ಲಿರೋದೆಲ್ಲ. ಇವಾಗ ನೋಡಿ ಆ ಬೆಲ್ಸ್ ಎಲ್ಲ ಹೊಡಿತಾ ಇದೆ. ಸೊ ನೀವೇನಾದರೂ ಅಲ್ಲಿ ಮೇಲ್ಗಡೆ ಹೋದರೆ ಈ ಬೆಲ್ಸ್ ಹೊಡೆಯೋದನ್ನು ಒಳಗಡೆಯಿಂದನೇ ನೋಡ್ಬೋದು. ಟಿಕೆಟ್ ಇದೆ ಮತ್ತು 300-350 ಮೆಟ್ಲಿದೆಯಂತೆ. ಸೊ ರಶ್ಮಿಗೆ ಇದನ್ನೇ ಬೆಳಬೆಳಿಗ್ಗೆ ಮಾಡಿಸ್ಬಿಟ್ರೆ ಇನ್ನು ದಿನ ಪೂರ್ತಿ ಎನರ್ಜಿ ಇರಲ್ಲ ಅವಳಿಗೆ. ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಸಿಟಿ ರೌಂಡ್ಸ್ಗೆ ಈ ಥರ ಕುದುರೆ ಗಾಳಿಗಳಲ್ಲಿ ಹೋಗ್ತಾ ಇರ್ತಾರೆ. ಸೊ ಈ ಬಿಲ್ಡಿಂಗ್ ಬಂದು ದ ಹಿಸ್ಟೋರಿಯಂ ಆಫ್ ಬ್ರೂಷ್ ಅಂತ. ಇದಕ್ಕೂ ಕೂಡ 1000 ವರ್ಷ ಹಳೆದು. ಬಟ್ ಬೇರೆ ಎಲ್ಲ ಬಿಲ್ಡಿಂಗ್ಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೇ ಬಿ ಆ ಕಲರ್ಗೇನೆ ಅನಿಸುತ್ತೆ. ಫುಲ್ ಬ್ಲ್ಯಾಕ್ ಇದೆ ನೋಡಿ, ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಕಲರ್ ಇದೆ. ಈವನ್ ಅದನ್ನು ಕೂಡ ಬ್ರೌನ್ ಇದೆ. ಬಟ್ ಈ ಬಿಲ್ಡಿಂಗು ಎಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಆ್ಯಂಡ್ ಈವನ್ ಕಾರ್ವಿಂಗ್ಸ್ ಎಲ್ಲ ಸಖತ್ತಾಗಿದೆ. ಈ ಮಾರ್ಕೆಟ್ ಸ್ಕ್ವೇರಲ್ಲಿರೋ ಕೆಫೇಸ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಕ್ಯೂಟ್ ಆ್ಯಂಡ್ ಔಟ್ಡೋರ್ ಸೀಟಿಂಗ್, ವೆರಿ ನೈಸ್. ಗೈಸ್, ಮಿಸ್ ಆಗಿ ತಗ್ಲಾಕೋಗ್ಬಿಟ್ಟಿದ್ದೀನಿ. ಇವತ್ತು ಬರ್ತ್ಡೇ ಅಲ್ವಾ, ನಿನ್ಗೇನು ಬೇಕು ಕೇಳು ಅಂತಂದೆ. ಅವಳು ಏನು ಕೇಳಿರ್ಬೋದು ಗೊತ್ತಾ? ನೀನೇ ಹೇಳು. ನಾನು ಕೇಳಿದ ಜಾಗದಲ್ಲಿ ನಾನು ಹೇಳಿದ ಸಾಂಗ್ಸ್ನ ನೀನು ನನಗೆ ಹಾಡಬೇಕು ಅಂತ. ಹೆಂಗೆ ನೋಡಿ ಗೈಸ್ ಸ್ಕೀಮು. ನಾನು ಮೊದಲೇ ಸ್ವಲ್ಪ ಇಂಥದ್ದೆಲ್ಲ ಮಾಡಲ್ಲ ಅಂತ ಗೊತ್ತು, ನಂಗೆ ಗೊತ್ತಿದ್ದೇನೆ ಇಟ್ಟಿದ್ದಾಳೆ. ಅಪರೂಪಕ್ಕೆ ಚಾನ್ಸ್ ಸಿಕ್ಕಿದೆ ನನಗೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ. ನೋಡ್ತೀನಿ, ಆದರೆ ಮಾಡ್ತೀನಿ. ಇಲ್ಲ, ನೆಕ್ಸ್ಟ್ ಬರ್ತ್ಡೇ ಇಸ್ ಆಲ್ವೇಸ್ ದೇರ್, ಅವತ್ತು ನೋಡ್ಕೊಳ್ಳೋಣ. ಸೊ ಇದು ನಾವು ಬಂದಿರೋ ನೆಕ್ಸ್ಟ್ ಜಾಗ ದ ಬೆಸಿಲಿಕಾ ಆಫ್ ಹೋಲಿ ಬ್ಲಡ್ ಅಂತ. ಸುಮಾರು 1000-1200 ವರ್ಷ ಹಳೇ ಬೆಸಿಲಿಕಾ ಇದು. ಇದನ್ನೇನಕ್ಕೆ ಬೆಸಿಲಿಕಾ ಆಫ್ ಹೋಲಿ ಬ್ಲಡ್ ಅಂತಂತಾರೆ ಅಂತಂದರೆ, ಒಂದು 600-700 ವರ್ಷದ ಹಿಂದೆ ಇಲ್ಲಿ ಯಾರ್ದೋ ಒಂದು ಹೋಲಿ ಬ್ಲಡ್ನ ತೊಗೊಂಡು ಬಂದು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. 1000 ಹಾಡು ಅಂತವಳೆ. ಆ ಬ್ರಿಡ್ಜಲ್ಲಿ ಅಷ್ಟು ಜನ ಅವರೇ ಹಾಡೇಳು ಅಂತಿದ್ಲು. ನನಗೊಂಥರ ಆಗೋಯ್ತು. ಈಗ ಪುನಃ ಹಿಡ್ಕೊಂಡವಳೆ. ಆಯ್ತು ಹೇಳವ, ಈ ಜನದ ಮಧ್ಯೆ ಹಾಡೇ ಬಿಡ್ತೀನಿ. ಯಾವುದಾದ್ರೂ ಹಾಡು. ಯಾವುದಾದ್ರೂ ನಿಂಗೆ ಇಷ್ಟ ಆಗಿದ್ದು? ಓಕೆ, ಸೊ ನನಗೆ ಇಷ್ಟ ಆಗಿರೋ ಹಾಡು ಏನೋ ಖುಷಿಯಾದಾಗ ಮತ್ತೆ ಚಿಬೋದಾಗ ಹಂಗೇನೆ ಪ್ರಪಂಚದಂಚ ದಾಟ್ಕಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಹಿಗ್ಗೋದು ರತ್ನನ್ ಪ್ರಪಂಚ, ಹಿಗ್ಗೋದು ರತ್ನನ್ ಪ್ರಪಂಚ. ಗೈಸ್ ನೋಡಿ ಗೈಸ್, ಎಲ್ಲ ನೋಡ್ತಾವ್ರ ಇಲ್ಲಿ ಏನ್ ಮಾಡ್ತಾವನೆ ಅಂತ. ಚೆನ್ನಾಗಿದೆ ಅಂದ್ರೆ ನೀನು ಸಿಗ್ತೀಯಾ ಬಾ, ಒಂದಲ್ಲ ಒಂದಿನ. ನನ್ ಬರ್ತಡೇ ಬರಲ್ವಾ? ಬಾ ಬಾ ಬಾ. ಈ ಜಾಗ ಬಂದು ಮಿನ್ನೆ ವಾಟರ್ ಪಾರ್ಕ್ ಅಂತ. ಇದೇನಕ್ಕೆ ಫೇಮಸ್ಸು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಆ ಲಾಂಗ್ ನೆಕ್ಡ್ ಸ್ವಾನ್ಸ್, ಬಾತುಕೋಳಿಗಳು ಎಷ್ಟಿದೆ ನೋಡಿ ಇಲ್ಲಿ. ಇದಕ್ಕೇನೆ ಇದು ಫೇಮಸ್ಸು. ಇದನ್ನು ಬಿಟ್ಟರೆ ಇನ್ನೊಂದು ವಿಷಯ ಏನಕ್ಕೆ ಫೇಮಸ್ ಇದು ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ರಿಡ್ಜು,
ಇದಕ್ಕೆ ಲವ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಸೊ ಈ ಬ್ರಿಡ್ಜಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನಡ್ಕೊಂಡು ಹೋದರೆ ನಿಮಗೆ ಎಟರ್ನಲ್ ಲವ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾವೂ ಅದ್ರ ಮೇಲೆ ಹೋಗ್ತೀವಿ. ಇಲ್ಲಿ ನೋಡಿ ಗೈಸ್, ಮತ್ತೆ ಪಾರಿವಾಳಗಳು ಬಾತುಕೋಳಿ ಸವಾಸ ಮಾಡವೆ. ಅಯ್ಯೋ ಹೋಗಪ್ಪ. ಗೈಸ್ ಇದೇ ಅದು ಲವ್ ಬ್ರಿಡ್ಜು. ಸೊ ಗೈಸ್, ರಶ್ಮಿ ಬರ್ತ್ಡೇ ದಿನ ಲವ್ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ತಾ ಇರೋದು ತುಂಬಾ ಸ್ಪೆಷಲ್. ಸೊ ಐ ಆಮ್ ವೆರಿ ಹ್ಯಾಪಿ. ಬ್ರೂಷಲ್ಲಿ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದ ಜಾಗನೆಲ್ಲ ನಾವು ಕವರ್ ಮಾಡಾಯಿತು. ನಾವಿಲ್ಲಿಗೆ ಬಂದಾಗ ಅರೌಂಡ್ 9 ಗಂಟೆ, ಇವಾಗ ಟೈಮ್ ಬಂದು 12 ಗಂಟೆ. ಸೊ 3 ಅವರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಗನೂ ನೋಡಾಯಿತು. ಆ್ಯಂಡ್ ಇದು ಸ್ವಲ್ಪ ಚಿಕ್ಕ ಸಿಟಿ, ಸೊ ನಿಮಗೆ ತುಂಬ ಜಾಸ್ತಿ ಟೈಮ್ ಬೇಕಾಗಲ್ಲ. ತುಂಬ ಜನ ಬ್ರುಸೆಲ್ಸಿಂದ ಇಲ್ಲಿಗೆ ಡೇ ಟ್ರಿಪ್ ಮಾಡ್ತಾರೆ ನಮ್ಮ ಹಾಗೆ. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಬೇಕಾಗಿರೋ ಸಿಟಿ ಘೆಂಟ್. ಅದು ಇಲ್ಲಿಂದ ಹಾಫ್ ಆನ್ ಅವರ್, ಬಟ್ ಆನ್ ದ ವೇ ಟು ಬ್ರುಸೆಲ್ಸ್. ಸೊ ನಾವು ಇಲ್ಲಿಂದ ಘೆಂಟ್ಗೆ ಹೋದರೆ ಘೆಂಟಿಂದ ಮತ್ತೆ ಬ್ರುಸೆಲ್ಸ್ ಬರೀ 30 ಮಿನಿಟ್ಸು. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ ಇವಾಗ ರೈಲ್ವೆ ಸ್ಟೇಷನ್ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ನೀವೇನಾದರೂ ಎಲ್ಲಾದರೂ ಟ್ರಿಪ್ ಹೋಗಬೇಕು, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಬಿಫೋರ್ 10 ಆರ್ ಬಿಫೋರ್ 11 o'clock ಇಸ್ ದ ಬೆಸ್ಟ್ ಟೈಮ್. ಆಮೇಲೆ ಕ್ರೌಡ್ ಆಗೋಗುತ್ತೆ. ಇಲ್ಲಂತೂ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಗ್ರೂಪ್ ಟೂರಿಸ್ಟ್ಗಳು. ಇವಾಗ ನೋಡಿ, ಗ್ರೂಪ್ ಟೂರ್ ಅಂದ ತಕ್ಷಣ ಎಷ್ಟು ಜನ ಹೋಗ್ತಾರೆ. ಒಂದು ಗ್ರೂಪ್ ಟೂರ್ ಬಂದರೆ ನೋಡಿ ಇಷ್ಟು ಜನ ಹೋಗ್ತಾರೆ. ಹೋಗ್ಲಿ ಬಿಡಿ, ಬನ್ನಿ ಇವಾಗ ಪಟ ಪಟ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗಿ ಘೆಂಟ್ಗೆ ಹೋಗೋಣ. ಸೊ ಗೈಸ್, ಇವಾಗ ಟೈಮ್ ಬಂದು 1 ಗಂಟೆ. ನಾವು ಇವಾಗಷ್ಟೇ ಬ್ರೂಷಿಂದ ಘೆಂಟಿಗೆ ಬಂದ್ವಿ. ಇವಾಗ ಟ್ರಾಮ್ ಹಿಡ್ಕೊಂಡು ಒಂದು 20 ಮಿನಿಟ್ಸ್ ರೈಡಲ್ಲಿ ನಮ್ಮ ಫಸ್ಟ್ ಪ್ಲೇಸ್ಗೆ ಹೋಗ್ಬೇಕು. ಫೈನಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಕಾಣಿಸ್ತಾ ಇದೆ, ಟೇಸ್ಟ್ ಆಫ್ ಇಂಡಿಯಾ ಅಂತ. ಇದ್ರೊಳಗೆ ಹೋಗ್ಬಿಟ್ಟು ನೋಡೋಣ. ಗೈಸ್, ತುಂಬ ದಿನ ಹೋಗಿತ್ತು ಬಿರಿಯಾನಿ ಎಲ್ಲ ತಿಂದು. ಸೊ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ಇವಳಂತೂ ಅಳ್ತಾ ಇದ್ಲು, ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಅಂತ. ಹಿಂಗೊಂದು ಒಳ್ಳೆ ಇಂಡಿಯನ್ ಪ್ಲೇಸ್ ಸಿಕ್ತು. ಸೊ ಇವತ್ತು ಇಂಡಿಯನ್ ಊಟ ಮಾಡಿಕೊಂಡು ಆಮೇಲೆ ಮುಂದುವರಿಸೋ ಪ್ಲ್ಯಾನ್. ಸೊ ಬನ್ನಿ ಇವಾಗ ಊಟ ಮಾಡೋಣ. ಬೋನ್ ಅಪೆಟಿಟ್. ಗೈಸ್, ನಾವು ಘೆಂಟಿಗೆ ಬಂದು ಆಲ್ಮೋಸ್ಟ್ 1-1.5 ಗಂಟೆ ಟೈಮ್ ಆಯಿತು. ರಶ್ಮಿ ಅಂತೂ 3 ದಿನದಿಂದ ಅಳ್ತಾ ಇದ್ಲು, ನನಗೆ ಒಳ್ಳೆ ಬಿರಿಯಾನಿ ಬೇಕು ಅಂತ. ಫೈನಲ್ಲಿ ನಮ್ಮ ಥರ ಬಿರಿಯಾನಿ ತಿಂದ್ವಿ. ಇವಾಗ ನಿದ್ದೆ ಬರ್ತಾ ಇದೆ, ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಆದರೆ ಇನ್ನೂ ಅರ್ಧ ದಿನ ಇದೆ ನಾವು ಸುತ್ತಕ್ಕೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ಆದರೂ ರೈಸ್ ತಿಂದು ಹೋಗೋ ಜೀವ ವಾಪಸ್ ಬಂದಂಗೆ ಆಯಿತು ನಂಗಂತೂ. ಇನ್ನೇನು ಬೇಡ ಇವಳಿಗೆ ಬರ್ತ್ಡೇ ಗಿಫ್ಟ್ ಗೈಸ್. ಇದೊಂದು ಸಾಕು ಇವಳಿಗೆ, ಖುಷಿ ಆಗೋಗಿದ್ದಾಳೆ. ನಾನು ಅದೇ ಕೇಳಿದ್ದೆ ಆಕ್ಚುಲಿ, ನಂಗೆ ರೈಸ್ ಬೇಕು ಅಂತ. ಆದರೆ ಚೆನ್ನಾಗಿತ್ತು. ಹೌದು, ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಹೌದು ಗೈಸ್, ಈ ಬಿಲ್ಡಿಂಗ್ ನೋಡಿ, ಯಾವುದೋ ಹಿಸ್ಟಾರಿಕಲ್ ಬಿಲ್ಡಿಂಗ್ ಥರ ಇದೆ ಇದು. ಆದರೆ ಶಾಪಿಂಗ್ ಮಾಲ್ ಅಂತೆ. ಘೆಂಟ್ದು ಶಾಪಿಂಗ್ ಮಾಲ್ ಓಲ್ಡೆಸ್ಟ್ ಬಿಲ್ಡಿಂಗಲ್ಲಿದೆ, ಇದೇ ಸ್ಟ್ರೀಟಲ್ಲಿದೆ. ಆ್ಯಂಡ್ ಇದ್ರ ಆಪೋಸಿಟೇ ನೋಡಿದ್ರೆ ನೀವು ದೊಡ್ಡದೊಂದು ಚರ್ಚ್ ಇದೆ. ಬನ್ನಿ ಈ ಶಾಪಿಂಗ್ ಮಾಲ್ ಒಳಗಡೆ ಹೆಂಗಿದೆ ಅಂತ ಹೋಗಿ ನೋಡೋಣ. ಒಳಗಡೆಯಿಂದ ತುಂಬ ಡಿಫ್ರೆಂಟ್ ಆಗಿದೆ. ಹೊರಗಡೆಯಿಂದ ಕಾಣೋಷ್ಟು ದೊಡ್ಡದಿಲ್ಲ ಒಳಗಡೆ, ಬಟ್ ಒಂದೇ ಸ್ಟೋರು ಅಂತ ಅನ್ಸುತ್ತೆ. ಇದು ಶಾಪಿಂಗ್ ಮಾಲ್ ಥರ ಇಲ್ಲ, ಅಥವಾ ಬೇರೆ ಬೇರೆ ಸ್ಟೋರ್ಸ್ ಅನಿಸುತ್ತೆ. ಡಿಫ್ರೆಂಟ್ ಶಾಪಿಂಗ್ ಮಾಲ್. ಎಷ್ಟು ಹಳೇದು ಆ್ಯಂಡ್ ಎಷ್ಟು ದೊಡ್ಡದಿದೆ ಅಂತಂದರೆ, ಘೆಂಟಲ್ಲಂತೂ ಅಮೇಝಿಂಗ್ ಬಿಲ್ಡಿಂಗ್ಸ್ ಇದೆ ಗುರು. 500-600 ವರ್ಷ ಹಳೆ ಬಿಲ್ಡಿಂಗ್ಸು. ಈ ಫುಲ್ಲು ಸ್ಕ್ವೇರ್ ನೋಡಿ ಹೆಂಗಿದೆ. ಇದೊಂದು ಕೆಥಡ್ರಲ್ ಎಲ್ಲ ಏನು ಗುರು, ಅಷ್ಟಿಷ್ಟು ಎತ್ತರ ಇದೆ ಒಂದೊಂದು. ಹೆಂಗಿದೆ ನೋಡಿ ಗೈಸ್ ಇದು ಬಿಲ್ಡಿಂಗು. ಎಷ್ಟು ನೀವು ಕುತ್ಕೊಂಡು ಡೀಟೇಲಾಗಿ ನೋಡಿದ್ರೆ ಇದು ಎಷ್ಟು ಕಾರ್ವಿಂಗ್ಸ್ ಮಾಡಿದ್ದಾರೆ ಈ ಬಿಲ್ಡಿಂಗಲ್ಲಿ ಅಂತಂದರೆ ಸಕ್ಕತ್ತಾಗಿದೆ. ಸೊ ಇಲ್ಲೇ ಘೆಂಟ್ ಸಿಟಿ ಸೆಂಟ್ರಲ್ಲಿ ಇದೊಂದು ಗ್ರಾಫಿಟ್ ಸ್ಟ್ರೀಟ್ ಇದೆ, ಆರ್ಟಿಸ್ಟ್ ಸ್ಟ್ರೀಟ್. ಸೊ ಇಲ್ಲಿ ಬೇಸಿಕಲಿ ಏನಪ್ಪ ಅಂತಂದರೆ ಈ ಥರ ಸ್ಟ್ರೀಟ್ ಆರ್ಟ್ ಮಾಡಿರ್ತಾರೆ, ಗ್ರಾಫಿಟ್. ನನಗೆ ಪರ್ಸ್ನಲಿ ಈ ಥರ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ ನನಗೆ ಇದೆಲ್ಲ ನೋಡೋಕ್ಕೆ. ಏನು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ನೋಡಿ ಇಲ್ಲಿ. ಮತ್ತು ಇಲ್ಲಿ ನೀವು ಕೂಡ ನಿಮ್ಗೇನಾದರೂ ಈ ಥರ ಪೇಂಟಿಂಗ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಸ್ಪ್ರೇ ಪೇಂಟ್ ತೊಗೊಬಂದು ನೀವು ಕೂಡ ಮಾಡ್ಬೋದು. ಆದರೆ ಪ್ಲೀಸ್ ಒಂದೇ ಒಂದು ರೂಲ್ ಏನಪ್ಪ ಅಂತಂದರೆ ಬೇರೆಯವ್ರು ಮಾಡಿರೋ ಪೇಂಟಿಂಗ್ಸ್ನ ಹಾಳು ಮಾಡದೇ ಇರೋಂಗೆ ನೀವು ಪೇಂಟ್ ಮಾಡಬೇಕು.
ಬಿಕಾಸ್ ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಆರ್ಟಿಸ್ಟ್ಸ್. ಅಲ್ಲ ಗೈಸ್, ಎಲ್ಲರೂ ನನ್ನನ್ನು ನೀವನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಕೇಳಿರ್ತೀರ. ಇವಳು ಉಲ್ಟಾ, ಇವಳು ಬರ್ತ್ಡೇ ಅಂತ ತಾನೇ ನಾನು ಕರ್ಕೊಂಡು ಬಂದಿರೋದು. ಇವಳು ಬರ್ತ್ಡೇ ದಿನನೂ ಆರಾಮಾಗಿರಕ್ಕೆ ಬಿಟ್ಟಿಲ್ಲ, ಕರ್ಕೊಂಡು ಬಂದು ಬಿಸಿಲಲ್ಲಿ ಸುತ್ತಿಸ್ತಾವನೆ ಅಂತ ನನಗೇನೆ ಉಲ್ಟಾ ಹೊಡಿತಾವಳೆ. ನೆಕ್ಸ್ಟ್ ಬರ್ತ್ಡೇಗೆ ನೋಡಿ ಏನು ಮಾಡ್ತೀನಿ ಇವಳಿಗೆ ಅಂತ. ಕೊಬ್ಬು ನನಗೆ ಕರ್ಕೊಂಬಂದಿದ್ದಕ್ಕೆ ಬೇಜಾರಿಲ್ಲ, ಆದರೆ ನನಗೆ ಬರ್ಡೇ ದಿನ ಕರ್ಕೊಂಬರ್ಬಾರ್ದಿತ್ತು. ನಾನು ಒಂದು ವರ್ಷದಿಂದ ಕಾಯ್ತಾ ಇದ್ದೆ, ನನ್ನ ಬರ್ಡೇ ಸಂಡೇ ಬೀಳುತ್ತೆ, ಆರಾಮಾಗಿರ್ಬೇಕು, ಚಿಲ್ ಮಾಡಬೇಕು ಅಂತ. ನೀನು ಸರ್ಪ್ರೈಸ್ ಅಂತ ಬರ್ಡೇಗೆ ಟ್ರಿಪ್ ಬುಕ್ ಮಾಡ್ತೀಯ ಅಂತ ನನಗೇನು ಗೊತ್ತು. ನೆಕ್ಸ್ಟ್ ಬರ್ತ್ಡೇ ಮಂಡೇ ಬರುತ್ತೆ, ಆರಾಮಾಗಿ ಆಫೀಸ್ಗೆ ಹೋಗುವಂತೆ ಬಾ. ಗೆಂಟಲ್ಲೂ ನಿಮಗೆ ಸುಮಾರು ಕೆನಲ್ ಸಿಗುತ್ತೆ. ಈ ಕೆನಲ್ ಪಕ್ಕ ಇರೋ ಈ ಚರ್ಚ್ ನೋಡಿ ಎಷ್ಟು ದೊಡ್ಡದಿದೆ ಅಂತಂದರೆ, ಈ ಊರೇ ಹಿಂಗೆ ಗುರು, ಫುಲ್ಲು ಹಳೇ ಬಿಲ್ಡಿಂಗ್ಗಳು. ಇಲ್ಲಿ ನೋಡಿ ಗೈಸ್, ನಿಮಗೆ ಯಾವ ಬಿಲ್ಡಿಂಗ್ ನೋಡಿ ಯಾವ ಬಿಲ್ಡಿಂಗ್ ಬಿಡೋದು ಅಂತಲೇ ಗೊತ್ತಾಗಲ್ಲ. ಎಲ್ಲ ಒಂದಕ್ಕಿಂತ ಒಂದು ಅಮೇಝಿಂಗ್ ಬಿಲ್ಡಿಂಗ್ಸು. ಎತ್ತ ನೋಡಿದರೆ ಅತ್ತ ಹಿಸ್ಟ್ರಿನೋ ಹಿಸ್ಟ್ರಿ. ಆ್ಯಂಡ್ ನಾವು ಅಲ್ಲಿ ಬ್ರೂಕ್ಸಲ್ಲಿ ನೋಡಿದ ಥರ ಇಲ್ಲೂ ಕೆನಲ್ ಟೂರ್ಸು, ಬೋಟ್ ಟೂರ್ಸ್ ಎಲ್ಲ ಹೋಗ್ಬೋದು, ಕಯಾಕ್ ಇದ್ರೆ ಕಯಾಕ್ ಮಾಡ್ಬೋದು. ಬಟ್ ಈ ಬಿಸಿಲಲ್ಲಿ ಹೋದ್ರಂತೂ ಅಲ್ಲಿ ನೋಡಿ ಅವ್ರು ಹೋಗ್ತಾವ್ರಲ್ಲ ಹಂಗೆ ಛತ್ರಿ ಹಿಡ್ಕೊಂಡು ಹೋಗ್ಬೇಕಾಯ್ತದೆ ನಾವು. ನಾನಂತೂ ಬರಲ್ಲ ಗುರು, ನೀನು ಹೋಗ್ತೀಯಾ? ಇಲ್ಲ ಐ ಆಮ್ ಡನ್. ಸೊ ವಿ ಆರ್ ಸ್ಕಿಪ್ಪಿಂಗ್ ದಿಸ್. ನಾನು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲೋ ಓದ್ತಾ ಇದ್ದೆ, ಈ ಲ್ಯಾಂಪ್ಸ್ ಇದೆ ನೋಡಿ, ಇದು ಸ್ಟ್ರೀಟ್ ಲ್ಯಾಂಪ್ಸ್ ಥರ ಕಾಣಿಸುತ್ತೆ. ಆದರೆ ಇದಕ್ಕೊಂದು ಸ್ಪೆಷಾಲಿಟಿ ಇದೆ. ಏನಂತಂದರೆ ಗೆಂಟಲ್ಲಿರೋ ಎಲ್ಲ ಹಾಸ್ಪಿಟಲ್ಸಲ್ಲೂ ಈ ಲ್ಯಾಂಪ್ಸ್ದು ಕಂಟ್ರೋಲ್ ಇರುತ್ತಂತೆ. ಸೊ ಯಾವುದಾದ್ರೂ ಮಗು ಹುಟ್ಟಿದಾಗ ಅದ್ರ ಪೇರೆಂಟ್ಸ್ ಬಂದುಬಿಟ್ಟು ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಇದು ಬ್ಲಿಂಕ್ ಆಗುತ್ತಂತೆ. ನಾನು ಒಂದು 5-10 ಮಿನಿಟ್ಸಿಂದ ನೋಡಿದೆ, ಮೋಸ್ಟ್ಲಿ ಇವತ್ತು ಯಾರೂ ಹುಟ್ಟಿಲ್ಲ ಅಂತ ಅನಿಸುತ್ತೆ. ಆ ಕಡೆ ಇರೋದು ಬಿಲ್ಡಿಂಗ್ಸ್ ಎಲ್ಲ ನೋಡಿ, ಏನು ಅಮೇಝಿಂಗ್ ಊರುಗುರು ಇದು. ಸಖತ್ ಖುಷಿ ಆಯಿತು ನನಗಂತೂ. ಇಲ್ಲಿ ಇಡೀ ಊರೇನೇ ಈ ಥರ ಹಳೇ ಬಿಲ್ಡಿಂಗ್ಸ್, ಬ್ಯೂಟಿಫುಲ್. ಇವ್ರು ಹಿಂಗೆ ಛತ್ರಿ ಹಿಡ್ಕೊಂಡು ಬೋಟಲ್ಲಿ ಕೂತ್ಕೊಂಡು ಅದು ಏನು ನೋಡ್ತಾರೋ ಗೊತ್ತಿಲ್ಲ ಗುರು ನನಗೆ. ಅಂಥ ಬಿಸಿಲು ಹೊಡಿತೈತೆ, ಅದರಲ್ಲೂ ಬಿಡ್ತಾ ಇಲ್ಲ ಜನ. ಇದು ನಾವು ಗೆಂಟಲ್ಲಿ ನೋಡ್ತಾ ಇರೋ ಲಾಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ನು ಕ್ಯಾಸಲ್ಲು, ಮಿಸ್ಟೀರಿಯಸ್ ಕ್ಯಾಸಲ್ ಅಂತಲೂ ಅಂತಾರೆ ಇದಕ್ಕೆ. ಇಲ್ಲಿ ನೋಡ್ಬೋದು, ಇದ್ರ ಸುತ್ತ ನದಿ ಹೋಗುತ್ತೆ. ನೀವು ಬೋಟಿಂಗ್ ಏನಾದರೂ ಬಂದರೆ ಆ ಕಡೆ ಹೋಗ್ಬೋದು. ಬಟ್ ಇವತ್ತು ಇಷ್ಟು ಬಿಸಿಲಲ್ಲಿ ನಮಗಂತೂ ಹೋಗೋಕ್ಕೆ ಮನಸ್ಸಿಲ್ಲ. ಬಟ್ ಕ್ಯಾಸಲ್ ಅಂತೂ ಸಕ್ಕದಾಗಿದೆ. ಸೊ ನಾವು ಈ ಕ್ಯಾಸಲ್ ಒಳಗಡೆ ಒಂದು ಕ್ವಿಕ್ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ, ನೋಡೋಣ. ಒಬ್ರಿಗೆ 13 ಯೂರೋ ಪ್ರೈಸ್ ಅಂತ ಟಿಕೆಟು. ಲಾಸ್ಟ್ ಎಂಟ್ರಿ 4:40. ಇವಾಗ ಟೈಮ್ ಬಂದು 4:50. ಸೊ ಇದು ಕೂಡ ಡನ್. ಚೆನ್ನಾಗಿತ್ತು. ಆದರೆ ಟೈಮ್ ಬಂದು 5 ಗಂಟೆ. ಇವಾಗ ನಾವು ವಾಪಸ್ಸು ಬ್ರುಸೆಲ್ಸ್ಗೆ ಹೊರಡೋ ಸಮಯ. ಇವಾಗ ಟ್ರಾಮ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟೇಷನ್ ಹತ್ರ ಬಂದ್ವು. ಟ್ರೈನ್ಗೆ ಇನ್ನು 5 ಮಿನಿಟ್ಸ್ ಇದೆ. ಅಷ್ಟರೊಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ. ಚಿಯರ್ಸ್. ಕರೆಕ್ಟ್ ಟೈಮ್ಗೆ ರೈಲ್ವೆ ಸ್ಟೇಷನ್ಗೆ ನಾವು ಬಂದ್ವಿ. ಆದರೆ ಈ ಟ್ರೈನು ಎಕ್ಸ್ಪ್ರೆಸ್ ಟ್ರೈನು, ಒಳಗಡೆ ಎ ಸಿನೂ ಇಲ್ಲ, ಏನೂ ಇಲ್ಲ. ನಾವು ಟಿಕೆಟ್ ತೊಗೊಂಡಿರೋದು IC ಟ್ರೈನ್ಗೆ ವಿತ್ AC. ಈ ಬಿಸಿಲಲ್ಲಿ ಇದ್ರಲ್ಲಿ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಈ ಟ್ರೈನ್ಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ಟ್ರೈನ್ ಇನ್ನೊಂದು 15 ನಿಮಿಷಕ್ಕಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗೆ ಪೇಂಟ್ ಮಾಡ್ಬಿಟ್ಟವ್ರೆ ನೋಡು, ಸಬ್ವೆ ಸರ್ಫರ್ ಆಟದಲ್ಲಿ ಅವ್ನು ಪೇಂಟ್ ಮಾಡ್ತಾ ಇರ್ತಾನಲ್ಲ ಆ ಥರ ಪೇಂಟ್ ಮಾಡ್ಬಿಟ್ಟವ್ರೆ ಇಡೀ ಟ್ರೈನ್ನ. ಹೌದು, ಹಂಗೆ ಇದೆ ನೋಡೋಕ್ಕೆ. ನಾವಿವಾಗ ಬ್ರುಸೆಲ್ಸ್ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬ್ರುಸೆಲ್ಸ್ ಸುತ್ತಕ್ಕೆ ಹೋಗೋಣ. ಏನಾದರೂ ಈವ್ನಿಂಗ್ ಎಲ್ಲಾದರೂ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸಾಹೇಬ್ರಿಗಾಗಲೇ ಏನಾಗಿದೆ ನಿಂಗೆ? ಏನು ಶೆಕೆ ಗುರು, ನಿನ್ನೆ ಮೊನ್ನೆ ಎಷ್ಟು ಚೆನ್ನಾಗಿತ್ತು ವೆದರ್. ಇವತ್ತು ಬೆಳಿಗ್ಗೆನೂ ಚೆನ್ನಾಗಿತ್ತು, ಮಧ್ಯಾಹ್ನದಿಂದ ಅಂತೂ ಅಪ್ಪ. ಇವಾಗ ಒಂದು ಅರ್ಧ ಲೀಟ್ರ್ ಕೋಕ್ ತೊಗೊಂಡು 1 ಲೀಟ್ರ್ ನೀರು ತೊಗೊಂಡು ರೂಮ್ಗೆ ಹೋಗಿ AC ಹಾಕ್ಕೊಂಡು ಒಂದು ಅರ್ಧ ಗಂಟೆ ನಿದ್ರೆ ಮಾಡಿದ್ರೆ ಮತ್ತೆ ಚಾರ್ಜ್ ಸ್ಟೆಪ್ ಗೈಸ್. ಓಕೆ, ಯಾ, see you later ಗೈಸ್. ನಾವು ಇವಾಗ ಹೋಟೆಲಿಂದ ಡಿನ್ನರ್ಗೆ ಹೋಗೋಣ ಅಂತಂದ್ಬಿಟ್ಟು
ನಮ್ಮ ಗ್ರ್ಯಾಂಡ್ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ. ನೆನ್ನೆ ಲಂಚ್ ಮಾಡಿದ್ದು ನಾವು ಅಲ್ಲೇ ನೆನೆ. ಸೊ ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಡಿನ್ನರ್ ಮಾಡಿಕೊಂಡು ವಾಪಸ್ ಬರೋ ಪ್ಲ್ಯಾನ್. ನಮ್ಮ ಹಿಂದೆಗಡೆ ಇರೋರೆಲ್ಲ ಟೀ ಕಾಫಿ ಕುಡಿತಾ ಇದ್ದಾರೆ. ಸೇಮ್ ಇಂಡಿಯಾ ಫೀಲುಗರು. ಸಾಯಂಕಾಲ ಬಂದು ಎಲ್ಲ ಬಾಯ್ಸು ಗ್ಯಾದರ್ ಆಗಿಬಿಟ್ಟು ಟೀ ಕಾಫಿ ಕುಡಿತಾರಲ್ಲ ಆ ಥರ ಎಲ್ಲ ಬಂದು ಟೀ ಕಾಫಿ ಕುಡಿತಾ ಇದ್ದಾರೆ. ಎಲ್ಲ ಐರಿಷ್ ಕಾಫಿ, ಐರಿಷ್ ಟೀ ಆ ಥರ. ನಾವು ಯಾವುದೋ ರೆಸ್ಟೋರೆಂಟ್ ಇರಬೇಕು ಅಂತ ಅಂದ್ಕೊಂಡ್ರೆ ಬರೀ ಟೀ ಕಾಫಿ ಸಿಗುತ್ತಲ್ಲಿ. ನಿನ್ನೆ ನಾವು ಬಂದಿದ್ದು ಗ್ರ್ಯಾಂಡ್ ಪ್ಲೇಸು ನೈಟಲ್ಲಿ ಹೆಂಗೆ ಕಾಣುತ್ತೆ ನೋಡಿ. ಮಾರ್ನಿಂಗ್ ಒಂಥರ ಬ್ಯೂಟಿಫುಲ್, ನೈಟ್ ಒಂಥರ ಬ್ಯೂಟಿಫುಲ್. ಈ ಬಿಲ್ಡಿಂಗಿಗೆ ಸ್ವಲ್ಪ ಲೈಟ್ಸ್ ಕಡಿಮೆ ಆಯಿತು. ನೇಕೆಡ್ ಐಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಸ್ಕ್ವೇರ್ ಇದು. ಆ್ಯಂಡ್ ಇಲ್ಲೇ ನಿನ್ನೆ ಎಲ್ಲ ಮದುವೆ ಎಲ್ಲ ಆಗ್ತಾ ಇದ್ದಿದ್ದು. ಒಂದು ಸೈಡ್ ಮಾತ್ರ ಲೈಟ್ ಆನ್ ಆಗಿದೆ, ಈ ಸೈಡ್ ಯಾಕೋ ಲೈಟ್ ಆನ್ ಆಗಿಲ್ಲ. ಆದರೆ ಟವರಲ್ಲಿ ಲೈಟ್ ಆನ್ ಆಗಿದೆ. ದೂರದಿಂದನೇ ಸಗದಾಗಿ ಕಾಣ್ತಾ ಇತ್ತು ಇದು. ಬಟ್ ಈ ಬಿಲ್ಡಿಂಗ್ ನೋಡಿ ಏನು ಸಕ್ಕದಾಗಿ ಕಾಣ್ತಾ ಇದೆ. ಅಮೇಝಿಂಗ್. ನಾವಿವಾಗ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ. ನನ್ನ ಬರ್ಡೇಗೆ ಸ್ಪೆಷಲ್ ಡಿನ್ನರ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾನೆ. ಆದರೆ ಬರ್ಡೇ ನಂದ ಇವಂದ ಅಂತ ಗೊತ್ತಾಗ್ತಿಲ್ಲ. ನನಗಿನ್ ಚೆನ್ನಾಗಿ ಇವನೇ ರೆಡಿಯಾಗಿ ಬಂದ್ಬಿಟ್ಟಿದ್ದಾನೆ. ಏನು ಶರ್ಟ್ ಎಲ್ಲ ಹಾಕೊಂಡು ಟಿಪ್ ಟಾಪ್ ಆಗಿ ಬಂದ್ಬಿಟ್ಟಿದ್ದಾನೆ. ನೀವು ನನ್ನನ್ನು ಈ ಥರ ನೋಡೋದು ತುಂಬ ಕಡಿಮೆ ಗೈಸ್. ಇವಳು ಈ ಥರ ಸ್ಟೈಲಾಗಿ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟು ನಾನು ಚಡ್ಡಿ ಪೋಣಿಸ್ಕೊಂಡು ಬಂದರೆ ಅಂಗಡಿ ಒಂದು ಮರ್ಯಾದೆ ಕೊಡ್ತಾನ ನನಗೆ. ಅವಾಗ ಈ ಥರ ಹಾಕೋತೀನಿ ಅಷ್ಟೇ. ಅದು ಬಿಟ್ಟರೆ ಭಾರಿ ಮಿನಿಮಲಿಸ್ಟ್ ಗೈಸ್. ಅಯ್ಯೋ, ಒಂದು ಚಡ್ಡಿಲೇ ಒಂದು ಟ್ರಿಪ್ಪೆಲ್ಲ ಮಾಡ್ಬಿಡ್ತೀನಿ ಬೇಕಾದ್ರೆ. ಆದರೆ ಡಿನ್ನರ್ ಅಲ್ವಾ, ಸ್ವಲ್ಪ ಅಪ್ರೋಪ್ರಿಯೇಟಾಗಿ ಡ್ರೆಸ್ ಹಾಕೋಣ ಅಂತಂದ್ಬಿಟ್ಟು ಶರ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನೂ ಸಹಿಸಲ್ಲ. ಏನು ಮಾಡೋಣ, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಅಣ್ಣ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತವ್ರೆ. ಕೂದಲು ಕಾಪಾಡ್ಕೊಂಡಿರೋದೇ ಹೆಚ್ಚು ನಾನು. ಹಿಂಗೆ ನನ್ನ ಜೀವನ. ತೆಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಲಾಗಿಂಗ್ ನಿಲ್ಸ್ಬೇಕಾಗತ್ತೆ 3 ತಿಂಗಳು. ನಾವು ನಿನ್ನೆ ಇಲ್ಲಿಗೆ ಮಾರ್ನಿಂಗ್ ಟೈಮ್ ಬಂದಿದ್ವಿ. ಇವಾಗ ನೈಟ್ ನೋಡಿದ್ರಂತೂ ಈ ಜಾಗನ ಏನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಂದರೆ ಎಲ್ಲ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು. ಇದು ಸೇಂಟ್ ಗ್ಯಾಲರೀಸ್ ಅಂತ. ಮಾರ್ನಿಂಗಿಗೂ ಈವ್ನಿಂಗು ಅಜಗಜಾಂತರ ವ್ಯತ್ಯಾಸ. ಏನು ಸಕ್ಕದಾಗಿದೆ ನೋಡಿ ನೈಟ್ ಎಲ್ಲ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು. ನಾವು ನೆನ್ನೆ ಬಂದಿದ್ದು ಇಲ್ಲಿಗೆನಾ ಅನ್ನಿಸ್ತಾ ಇದೆ ಇವಾಗ ನೋಡಿದ್ರೆ. ನೆನ್ನೆ ಬಂದಿದ್ದು ಇಲ್ಲಿಗೆನಾ ಅಂತ ಅನ್ಸುತ್ತೆ. ಬ್ಯೂಟಿಫುಲ್. ಅಬ್ಬಿಗೆ ಬೆಲ್ಜಿಯಂ ಚಾಕ್ಲೇಟ್ಸ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಫೈನಲ್ಲಿ ಒಂದು ಶಾಪ್ ಹುಡುಕ್ಬಿಟ್ಟಿದ್ದಾನೆ, ಇಲ್ಲೇ ತಗೋಣ ಅಂತ. ಈ ಟೆಡಿ ಬೇರ್ ಚೆನ್ನಾಗಿದೆ. ನಿನ್ ಹಿಂದೆ ಇರೋ ಬನ್ನಿ ನೋಡು, ಇನ್ನೂ ಚೆನ್ನಾಗಿದೆ. ಸಖತ್ತಾಗಿದೆ. ಗೈಸ್, ರಶ್ಮಿಗೆ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದೀನಿ. ಅವಳು ನನಗೆ ಬೆಳಿಗ್ಗೆ ಚಾಲೆಂಜ್ ಕೊಟ್ಟಿದ್ಲಲ್ವಾ ಆ ಥರ. ಸೊ ಬೆಲ್ಜಿಯಮ್ಮು ಈ ಆಯಿಸ್ಟರ್ಸ್ಗೆ ಫೇಮಸ್ಸು. ಸೊ ಇವಳೇನಾದರೂ ಒಂದೇ ಒಂದು ಸಿಂಗಲ್ ಆಯಿಸ್ಟರ್ ತಿಂದರೆ ಪುನಃ ಮೆಡ್ಸಿಂಗನ್ಗೆ ಕರ್ಕೊಂಡೋಗಿ ಇವಳೇನು ಕೇಳಿದ್ರು ಕೊಡಿಸ್ತೀನಿ ಗೈಸ್. ಒಂದೇ ಒಂದು ಆಯಿಸ್ಟರ್ ತಿನ್ಬೇಕು ಅವಳಷ್ಟೇ. ಚಾನ್ಸೇ ಇಲ್ಲ. ನಂಗೆ ಅದು ನೋಡಿದ್ರೆ ಅಸಹ್ಯ ಆಗುತ್ತೆ. ಏನಿಲ್ಲ, ಒಂದ್ಸಾರಿ ಬಾಯಿಗೆ ಹಾಕೋವರ್ಗಷ್ಟೇ. ನಾನು ತಿನ್ನಕ್ಕಾಗಲ್ಲ. ಫಸ್ಟ್ ಅಸಹ್ಯ ಆಗುತ್ತೆ ಅಷ್ಟೇ. ಒಂದು ತಿಂದ್ಮೇಲೆ ಕಾಲಿನ ಅನ್ಸುತ್ತೆ. ಎಲ್ಲಿ ಹೇಳ್ತಿದ್ದೆ? ಅದೇನೋ ಗಾದೆ ಅಂತಾರೆ, ನನಗೆ ರಿಲೇಟ್ ಮಾಡಕ್ಕೆ ಬರ್ತಾ ಇಲ್ಲ. ಊರೆಲ್ಲ ಸುತ್ಕೊಂಡು ಗೈಸ್ ವಾಪಸ್ ಅದೇ ಪಿಜ್ಜಾ ಇವತ್ತು. ಈ ಹುಡುಗಿಗೆ ಊಟ ಮಾಡಿಸೋದೇ ನನಗೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಗುರು. ಮಧ್ಯಾಹ್ನ ಹೆಂಗೋ ಇಂಡಿಯನ್ ಸಿಕ್ಕಿರೋದ್ರಿಂದ ಒಂದು ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಲು. ಇವಾಗ ಅದು ಬೇಡ, ಇದು ಬೇಕು, ಅದು ಚೆನ್ನಾಗಿರಲ್ಲ, ಇದು ಟೇಸ್ಟಿ ಇರಲ್ಲ ಅಂತ ಅಂದ್ಬಿಟ್ಟು ಅವಳ ಫೇವ್ರೆಟ್ ಮಾರ್ಗರಿಟಾಗಿ ಬಂದ್ವಿ. ದಿಸ್ ಈಸ್ ಹರ್ ಫೇವ್ರೇಟ್ ಬರ್ತ್ಡೇ ಡಿನ್ನರ್. ನಮ್ಮ ಮನೇಲಿ ಇದ್ದಿದ್ರೆ ಒಳ್ಳೆ ಗೀ ರೈಸ್ ಮಾಡಿ, ಚಿಕನ್ ಚಾಪ್ಸ್ ಮಾಡಿ, ಮೊಟ್ಟೆ ಬೇಯಿಸಿ, ಸೈಡಲ್ಲಿ ಈರುಳ್ಳಿ ಕಟ್ ಮಾಡಿ ಪ್ಲೇಟ್ಗೆ ಹಾಕಿ ಕೊಟ್ಟಿದ್ರೆ ಬಾಡದಿರೋಳು ನೆಕ್ಸ್ಟ್ ಬರ್ತ್ಡೇ. ಸೊ ಗಾಯ್ಸ್, ನಾವು ಇವಾಗಷ್ಟೇ ಊಟ ಮಾಡಿಕೊಂಡು ಜಸ್ಟ್ ಹೋಟೆಲ್ ರೂಮ್ಗೆ ಬಂದ್ವಿ. ಟೈಮ್ ಬಂದು 11:15. ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಮೇಡಮ್ ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲೇ ಸಿಟಿ ಎಲ್ಲ ಸುತ್ತಿಸಿದ್ಲು. ಆ್ಯಂಡ್ ನೈಟ್ ಲೈಫ್ ಕೂಡ ನೋಡಿದ್ವಿ ಇವತ್ತು ಬಿಕಾಸ್ ನೆನ್ನೆ ನಮಗೆ ತುಂಬ ಟಯರ್ಡ್ ಆಗಿದ್ದರಿಂದ ನೋಡೋಕ್ಕೆ ಆಗಿರಲಿಲ್ಲ ಸಿಟಿ. ಆ್ಯಂಡ್ ಓವರ್ ಆಲ್ ಟುಡೇ ಇಟ್ ವಾಸ್ ಎ ಗುಡ್ ಡೇ ಬಿಕಾಸ್ ನಾವು ಬ್ರೂಜ್, ಗೆಂಟ್ ಆ್ಯಂಡ್ ದ ನೈಟ್ ಲೈಫ್ ಆಫ್ ಬ್ರುಸೆಲ್ಸ್ ಇಷ್ಟನ್ನು ಇವತ್ತೊಂದು ದಿನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಓವರ್ ಆಲ್ ಇಟ್ ವಾಸ್ ಅ ವೆರಿ ಗುಡ್ ಡೇ. ಆ್ಯಂಡ್ ಇವತ್ತು ನಮ್ಮದು ಲಾಸ್ಟ್ ಡೇ ಇನ್ ಬ್ರುಸೆಲ್ಸ್. ಸೊ ನಾಳೆ ನಾವೆದ್ದು ವಾಪಸ್ ಜರ್ಮನಿ ಕಡೆ ಹೋಗೋದಷ್ಟೇ ನಮ್ಮ ಪ್ಲ್ಯಾನು. ನಾಳೆ ಏನು ಬೆಳಿಗ್ಗೆ ಬೇಗ ಎದ್ದೇಳಬೇಕಾಗಿಲ್ಲ, ಏನಿಲ್ಲ. ಇವತ್ತು ನೈಟ್ ಆರಾಮಾಗಿ ಒಂದು 3 days ಆದಮೇಲೆ ಕಣ್ಣು ತುಂಬ ನಿದ್ರೆ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ಆಮೇಲೆ ಜರ್ಮನಿ ಕಡೆ ಹೋಗ್ತೀವಿ. ಸೊ
ಈ ವ್ಲಾಗು ನಮ್ಮ ಲಕ್ಸಂಬರ್ಗ್ ಆ್ಯಂಡ್ ಬೆಲ್ಜಿಯಂ ಸೀರೀಸ್ದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ದಿಸ್ ವಾಸ್ ಅ ಬರ್ತ್ಡೇ ಸ್ಪೆಷಲ್ ವ್ಲಾಗ್. ಸೊ ಐ ವಾಸ್ ಹ್ಯಾಪಿ ಟು ಬಿ ಹಿಯರ್ ಇನ್ ಬೆಲ್ಜಿಯಂ ವಿತ್ ರಶ್ಮಿ ಆನ್ ಹರ್ ಬರ್ತ್ಡೇ. ಸೊ ಓವರ್ ಆಲ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಇಲ್ಲಿಗೆ ಬರಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಬೆಲ್ಜಿಯಂ ಹಂಗಿದೆ ಹಿಂಗಿದೆ ಅಂತ, ಬಟ್ ನನಗಂತೂ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ. ಸಿಟಿದು ಅಲ್ಲಿ ಇಲ್ಲಿ ಸ್ವಲ್ಪ ಗಲೀಜಿದೆ, ಬಟ್ ಇಷ್ಟೊಂದು ಕ್ರೌಡೆಡ್ ಇಷ್ಟೊಂದು ಟೂರಿಸ್ಟಿ ಪ್ಲೇಸ್ ಅಂತಂದರೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಪ್ಯಾರಿಸ್ ಥರ ಅಂತೂ ನನಗೆ ಅನ್ನಿಸ್ಲಿಲ್ಲ. ಐ ಲವ್ ಬೆಲ್ಜಿಯಮ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಇಫ್ ಐ ಗೆಟ್ ಎ ಚಾನ್ಸ್. ಆ್ಯಂಡ್ ನೀವು ಕೂಡ ಬೆಲ್ಜಿಯಮ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಕನ್ಸಿಡರ್ ಮಾಡಿ. ನೀವು ಬಂದರೆ 2 ಡೇಸಲ್ಲಿ ಬ್ರುಸೆಲ್ಸ್, ಬ್ರೂಕ್ಸ್ ಆ್ಯಂಡ್ ಗೆಂಟ್ 3 ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ 3 ಸಿಟಿ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ನಿಮಗೆ ಒಂದು ಸಿಟಿ ಥರ ಇನ್ನೊಂದು ಸಿಟಿ ಇಲ್ಲ. ನಿನ್ಗೆ ಹೇಗೆ ಅನ್ನಿಸ್ತು? ನನಗೂ ಚೆನ್ನಾಗಿ ಅನಿಸ್ತು. ಓವರ್ ಆಲ್ ನನಗೆ ಬೆಲ್ಜಿಯಂ ತುಂಬ ಇಷ್ಟ ಆಯಿತು. ಕಂಪೇರ್ಡ್ ಟು ಲಕ್ಸಂಬರ್ಗ್ ನನಗೆ ಬೆಲ್ಜಿಯಂ ತುಂಬ ಇಷ್ಟ ಆಯಿತು. ಆಲ್ಸೋ ವೆರಿ ಹ್ಯಾಪನಿಂಗ್ ಪ್ಲೇಸ್ ಅಂತ ಅನ್ನಿಸ್ತು ನನಗೆ. ಈ ಟ್ರಿಪ್ಪಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಸ್ಟ್ ಡೇ ಒಂದು 28, ಸೆಕೆಂಡ್ ಡೇ ಒಂದು 25, ಥರ್ಡ್ ಡೇ ಒಂದು 20, ಅಲ್ಲಿಗೆ ಟೋಟಲ್ ಅರೌಂಡ್ 80,000 ಸ್ಟೆಪ್ಸ್ ಕವರ್ ಮಾಡಿದ್ದೀವಿ. ನನ್ನ ಪ್ರಕಾರ ನೀವೆಲ್ಲಾದರೂ ಟ್ರಿಪ್ ಹೋಗ್ತಿದ್ದೀರಾ ಅಂತಂದರೆ ಬೈ ವಾಕೇ ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕು. ಬಿಕಾಸ್ ಅವಾಗ ಅಷ್ಟೇ ನಿಮಗೆ ಕಂಪ್ಲೀಟ್ ಫೀಲ್ ಸಿಗೋದು. ನೀವು ಗ್ರೂಪ್ ಟೂರಲ್ಲೋ ಇಲ್ಲ ಯಾವುದೋ ಬಸ್ಸಲ್ಲೋ ಬರ್ತೀರಾ ಅಂತಂದರೆ ಈ ಮಜಾ ಸಿಗಲ್ಲ ನಿಮಗೆ. ಸೊ ರಶ್ಮಿನ ಹೆಂಗೋ ಕನ್ವಿನ್ಸ್ ಮಾಡಿ 3 ದಿನ ತಳ್ಳಿದ್ದೀನಿ. ಸೊ ನಾಳೆ ಅವಳು ಆರಾಮಾಗಿ ಎದ್ದು ಅವಳು ಬೇಕು ಒಂದು ಟೈಮ್ಗೆ ರೆಡಿಯಾಗಿ ನೆಕ್ಸ್ಟ್ ಜರ್ಮನಿಗೆ ಹೋಗೋದಷ್ಟೇ ಪ್ಲ್ಯಾನು. ಸೊ ಐ ಆಮ್ ಹ್ಯಾಪಿ. ಯಾ ದಟ್ಸ್ ಗುಡ್. ಸೊ ಇಲ್ಲಿಗೆ ನಾವು ಈ ವ್ಲಾಗ್ ಮತ್ತು ಈ ಬೆಲ್ಜಿಯಂ ಟ್ರಿಪ್ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವೇನಾದರೂ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಮೈಸೂರು ಕಪಲ್ ಅನ್ನೋ ಪೇಜ್ನ ಇವಾಗಲೇ ಹೋಗಿ ಫಾಲೋ ಮಾಡಿ. ಬಿಕಾಸ್ ಅಲ್ಲಿ ಮೋರ್ ಫನ್ನಿ ಆ್ಯಂಡ್ ರ್ಯಾಂಡಮ್ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇರ್ತೀವಿ ವಿಚ್ ಯು ಡೋಂಟ್ ಗೆಟ್ ಟು ಸಿ ಇನ್ ದ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ದಟ್ ಯು ಗೈಸ್ ಆರ್ ಗಿವಿಂಗ್ ಅಸ್. ಸೊ ಅದನ್ನು ಹೇಳ್ತಾ ನಾನು ಅಭಿ ಹಾಗೂ ರಶ್ಮಿ ನಿಮಗೆ ಗುಡ್ ಬೈ ಹೇಳ್ತಾ ಇದ್ದೀವಿ. ಸಿ ಯು ನೆಕ್ಸ್ಟ್ ಟೈಮ್, ಮೇ ಬಿ ಇನ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ or a new place in Germany. Until then, you guys take care and see you next time. Bye.